ಜೂನ್ 30ನೇ ತಾರೀಕಿಂದಲೇ SIR ಪ್ರಾರಂಭವಾಗಿದೆ. ಇವತ್ತಿಗೆ ಸುಮಾರು 15 ದಿನಗಳಾಯಿತು. ಬಹಳಷ್ಟು ಕಡೆ ಇನ್ನೂ ಕೂಡ ಮನೆಗಳಿಗೆ ತಲುಪಕ್ಕಾಗ್ತಾ ಇಲ್ಲ. BLOಗಳಿಗೂ ಕೂಡ ಅಡ್ರೆಸ್ ಹುಡ್ಕೊಂಡು ಹೋಗುವಂಥದ್ದು ಕೂಡ ಸಮಸ್ಯೆ ಆಗ್ತಾಯಿದೆ. ಬಹಳ ಜನ ಅಲ್ಲಿ ವಾಸ ಇಲ್ಲ. ಇನ್ನು ಕೆಲವು ಕಡೆ ಏನು ಎನ್ಯುಮರೇಷನ್ ಫಾರ್ಮ್ನಲ್ಲಿ ಕೊಟ್ಟಿರುವಂಥ ಅಡ್ರೆಸ್ ಏನಿದೆ ಅದರಲ್ಲಿ ಬ್ಲಾಕನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಈಗ ಹಿನ್ಕಲ್ಲಲ್ಲಿ ಹೋದರೆ ಅದರಲ್ಲಿ ABCDE 5 ಬ್ಲಾಕ್ಗಳು ಬರ್ತವೆ. ಅದೇನು ಅಡ್ರೆಸ್ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರೆ, ಈಗ ಪ್ರತಾಪ್ ಸಿಂಹ ಡೋರ್ ನಂಬರ್ ಇದು, ಸ್ಟ್ರೀಟ್ ನಂಬರ್ ಇದು, ABCDE ಬ್ಲಾಕ್ ಅಂತ ಹಾಕ್ಬಿಟ್ಟಿದ್ದಾರೆ. ಅಂದರೆ 5 ಬ್ಲಾಕಲ್ಲಿ ಯಾವ ಸ್ಟ್ರೀಟಿಗೆ ಹೋಗಬೇಕು, ಯಾವ ಮನೆಗೆ ಹೋಗಬೇಕು, ಇವೆಲ್ಲ ಕನ್ಫ್ಯೂಷನ್ಗಳಿದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು, ನಮ್ಮ ಮಂಡಲಾಧ್ಯಕ್ಷರಾಗಿರುವಂತಹ ದಿನೇಶ್ ಗೌಡರು, ನಮ್ಮ ಹಿರಿಯ ಉದ್ಯಮಿಗಳು ಆಗಿರುವಂಥ ನಮ್ಮ ಪಕ್ಷದ ನೇತಾರರಾಗಿರುವಂಥ SK ದಿನೇಶ್ ಅವರು, ಸುರೇಶ್ ಅವರು, ನಮ್ಮ ಗೋಪಿ ಅವರು, ಮಹೇಶ್ ಅವರು, ನಾವೆಲ್ಲ ಹೋಗಿ DC ಅವ್ರನ್ನ ಭೇಟಿಯಾಗಿ ಹೇಳಿದೆವು, ವಾರದಲ್ಲಿ ಒಂದು ದಿನ ಯಾವುದಾದ್ರು ಒಂದು ಭಾನುವಾರ ಆಯಾ ಮತಗಟ್ಟೆಗಳಲ್ಲೇ ಈ ಒಂದು ವೋಟರ್ಸ್ ಫೆಸಿಲಿಟೇಷನ್ ಸೆಂಟ್ರಾಗಿ ಅದನ್ನು ಕನ್ವರ್ಟ್ ಮಾಡಿ, ಯಾರ್ಯಾರಿಗೆ ನಮಗೆ ಫಾರ್ಮ್ ಸಿಕ್ಕಿಲ್ಲ, ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ ಅಂತ ಯಾರ್ಯಾರಿಗೆ ಕಂಪ್ಲೇಂಟ್ಗಳಿದೆ, ಯಾರಿಗೂ ಗೊಂದಲಗಳಿದೆ, ಯಾರ ಕೈಗೆ ಇನ್ನೂ ಕೂಡ ಆ ಫಾರ್ಮ್ಗಳು ಸಿಕ್ಕಿಲ್ಲ, ಅವರೆಲ್ಲ ನೀವೆಲ್ಲಿ ವೋಟ್ ಹಾಕಿದರೆ ಅದೇ ಮತಗಟ್ಟೆಗೆ ಹೋಗಿ ಅವತ್ತು ಅಲ್ಲೇ BLOಗಳು ಕೂತಿರ್ತಾರೆ. ಅದ್ರ ಜೊತೆಗೆ BLA 2ಗಳು ಎಲ್ಲ ಪಕ್ಷದವರು ಕೂಡ ಕೂತಿರ್ತಾರೆ. ವೋಟರ್ ID ತೊಗೊಳ್ಳೋದು, ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟರೆ ಆದಷ್ಟು ಬೇಗ ನಾವು 100% ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ DC ಅವರಿಗೆ ಒಂದು ಸಲಹೆಯನ್ನು ಮನವಿಯನ್ನು ಮಾಡಿದ್ದು ನಾವು. ಹಾಗಾಗಿ DC ಅವರು ಇಲ್ಲ, ನಾವು ಇದನ್ನು ಮಾಡ್ತೀನಿ ಅಂತೇಳಿ ಹೇಳಿದರು. ಅದ್ರ ಜೊತೆಗೆ ಆಟೋ ಅನೌನ್ಸ್ಮೆಂಟು ಆಗಬೇಕು. ಇಂಥ ಕಡೆ ವೋಟರ್ಸ್ ಫೆಸಿಲಿಟೇಷನ್ ಸೆಂಟ್ರ್ ಇದೆ, ಅಲ್ಲಿಗೆ ಹೋಗಿ ನಿಮ್ಮ ಮನೆಗೆ ಅಕಸ್ಮಾತ್ ಬಂದಿಲ್ಲ, ಸಿಕ್ಕಿಲ್ಲ ಅಂತ ಅಂದರೆ, ನೀವು ಮನೇಲಿ ಅವ್ರು ಬಂದಾಗ ನೀವು ಮನೇಲಿಲ್ಲ ಅಂದರೆ ನೀವು ಇಂಥ ಕಡೆ ಹೋಗಿ ಅಲ್ಲಿ ಹೋಗಿ ನಿಮ್ಮ ಫೋನ್ ನಂಬರ್ ಬರೆಸಿದ್ರೂ ಕೂಡ ನಿಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸುವಂಥ ಕೆಲಸ ಆಗುತ್ತೆ. ಇದಕ್ಕೆ ಒಂದೊಂದು ಆಯಾ ವಾರ್ಡ್ಗಳಲ್ಲಿ, ಒಂದೊಂದು ಬೂತ್ಗಳಲ್ಲಿ ಒಂದೊಂದು ಸೆಂಟ್ರ್ಗಳಾಗಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದೀವಿ. ಅಲ್ಲ, ಅದಕ್ಕೋಸ್ಕರನೇ ನಾವು ಬಂದಿರೋವಂಥದ್ದು. ಯಾಕೆಂದರೆ ಹೊಸ ಒಂದು ವ್ಯವಸ್ಥೆ ಬಂದಾಗ ಈ ಥರದ್ದು ಗೊಂದಲಗಳು ಆಗುತ್ತೆ. ಮತ್ತು ಏನೇನು ತೊಡಕುಗಳಿರ್ತದೆ ಅದನ್ನು ತಿಳ್ಕೊಂಡು ಅದನ್ನು ನಿವಾರಣೆ ಮಾಡಬೇಕಾಗುತ್ತೆ. DC ಅವರು ಅದಕ್ಕೆ ಭಾಳ ಪೂರಕವಾಗಿ ಸ್ಪಂದಿಸಿದ್ದಾರೆ. ಇಲ್ಲಿ ಅವರು ಕಾರ್ಪೊರೇಷನ್ ಕಮಿಷನರು ಆಗಿದ್ದರು. ಹಾಗೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಮೈಸೂರಿನ ಎಲ್ಲ ಭಾಗಗಳ ಪರಿಚಯನೂ ಕೂಡ ಇದೆ. ಹಾಗೆ ನಾವು ಕೊಟ್ಟಂಥ ಸಲಹೆಯನ್ನು ಸಕಾರಾತ್ಮಕವಾಗಿ ಅವರು ಸ್ವೀಕರಿಸಿದ್ದಾರೆ. ನನಗನ್ಸುತ್ತೆ ಆದಷ್ಟು ಬೇಗ ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಕೆಲಸ ಆಗುತ್ತೆ. BLOಗಳಿಗೂ ಕೂಡ ತುಂಬ ಹೊರೆ ಆಗಿದೆ. ಎಷ್ಟು ಮನೆ ಅಂತ ಅವರು ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ಇಲ್ಲ, ಕೆಲವರು ಬದಲಾಯಿಸ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ತಂದೆ ತಾಯಿದು ಒಂದು ಕಡೆ ಇದ್ದರೆ ಇನ್ನೊಂದು ಬೂತಲ್ಲಿ ಮಕ್ಕಳದಿರುತ್ತೆ. ಈ ಎಲ್ಲ ಸಮಸ್ಯೆಗಳು ಆಗ್ತಾಯಿದೆ. ಹಾಗಾಗಿ ವಾರದಲ್ಲಿ ಒಂದು ದಿನ ಭಾನುವಾರ ಮತಗಟ್ಟೆಯಲ್ಲೇ BLOಗಳು, BLA 2ಗಳು ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿ ನಾವು ಸಲಹೆಯನ್ನು ಕೊಟ್ಟು. ಆ ಥರದ್ದೇನಿಲ್ಲ, ಆ ಥರ ಏನಿಲ್ಲ. ಆನ್ಲೈನಲ್ಲಿ ತುಂಬಿದ್ರೂ ಕೂಡ ನಿಮಗೆ ಬರುತ್ತದು, ಮ್ಯಾನ್ಯುವಲ್ಲಿ ಕೂಡ ನೀವು ಕೊಡ್ಬೋದು. ಹಾಗಾಗಿ ನಾವು ಏನು ಈ ಮತಗಟ್ಟೆಗಳಲ್ಲೇ ವಾರಕ್ಕೆ ಒಂದು ದಿನ ಕೂತ್ಕೊಳ್ಳೋವಂಥದ್ದು ವ್ಯವಸ್ಥೆ ಆಯಿತು ಅಂತಂದರೆ, ನಾವು ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಅಲ್ಲಿನ ನಿವಾಸಿಗಳಿರ್ತಾರೆ ಅವರಲ್ಲಿ ಭಾಳ ಜನಕ್ಕೆ ಈಗ ಬರೆಯೋಕ್ಕೆ ಬರೋದೇ ಇಲ್ಲ, ಅವರಿಗೆ ಫಾರ್ಮ್ ತುಂಬಕ್ಕೆ ಬರೋಲ್ಲ. ಹಾಗಾಗಿ ಟೇಬಲ್ ಹಾಕ್ಕೊಂಡು ಕೂತ್ಕೊಂಡು ನಾವೇ ತುಂಬಿಕೊಡ್ತೀವಿ ಅಂತಲೂ ಕೂಡ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ.